ಹೆಂಗ್ ಹೋಗ್ತಾ ಇದೀಯಾ, ಎಷ್ಟು ಗಂಟೆ ಅಭ್ಯಾಸ ಮಾಡ್ತಿ, ನಾವಾದ್ರೆ ಹಗಲು ರಾತ್ರಿ ಓದ್ತಿದ್ವಿ, ಪೋರ್ಷನ್ ಮುಗಿತಾ, ಇಂತ ಒಂದು ಉಪದೇಶಗಳು ಅಥವಾ ಈ ರೀತಿ ಮಾತುಗಳು ಸಹಜ. ಆದ್ರೆ ಮಕ್ಕಳ ಯಾವುದೇ ಕಾರಣಕ್ಕೂ ಕೂಡ ಭಯ ಬೇಡ, ಆತಂಕ ಬೇಡ. ನೀವು ಈ ಪ್ರಶ್ನೆಗಳನ್ನ ಕೇಳಿ ಮನೆಗೆ ಹೋದ ತಕ್ಷಣ ಪಾಲಕರು ಕೂಡ ಅಭ್ಯಾಸ ಮಾಡು ಅಂತಾರೆ. ಸೊ ಸಹಜವಾಗಿ ಪ್ರೆಷರ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಅಭ್ಯಾಸ ಮಾಡಿರ್ತೀರಿ. ಆದ್ರೂ ಕೂಡ ಈ ಮಾತುಗಳು, ಈ ಉಪದೇಶಗಳ ಹಿಂದಿರುವಂತ ಒಂದು ಕಾಳಜಿಯನ್ನ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ. ಇನ್ನು 45 ದಿನ ಪರೀಕ್ಷೆ ಉಳಿದಿದೆ SSLCಗೆ. ಆದ್ರೆ ಪರೀಕ್ಷೆಗೆ 45 ದಿನಗಳು ಉಳಿದಿರುವಂತ ಸಂದರ್ಭದಲ್ಲಿ ನೀವು ಇಡೀ ವರ್ಷ ಅಭ್ಯಾಸ ಮಾಡಿರ್ತೀರಾ, ಈ ಒಂದು ಪ್ರೆಷರ್ ಅನ್ನ ಅನುಭವಿಸಿರ್ತೀರಾ. ನೀವು ಎದುರಿಸುವಂತ ಮುಖ್ಯವಾದಂತ ಸಮಸ್ಯೆ ಅಂದ್ರೆ ನಿಮ್ಮ ಒಂದು ಹೆಲ್ತ್, ಆರೋಗ್ಯ ಕೆಡುವಂತ ಸಮಸ್ಯೆ. ಹೌದು, ಈ ಒಂದು ಪ್ರೆಷರ್ ನಿಂದಾಗಿ ನಿಮ್ಗೆ ತಲೆನೋವು ಬರ್ಬೋದು, ಅಥವಾ ಪರೀಕ್ಷೆ ಬಂತು ಅನ್ನುವಾಗ್ಲೇ ಜ್ವರ ಬರ್ಬೋದು, ಹೆದರಿಕೆ ಇರ್ಬೋದು, ಅಥವಾ ಈ ಒಂದು ಪ್ರೆಷರ್ ನಿಂದಾಗಿ ನಿಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಅಂದ್ರೆ ವಾಂತಿ ಬರುವ ಅನುಭವ ಆಗಿರ್ಬೋದು, ತಲೆ ತಿರುಗಬಹುದು. ಈ ರೀತಿ ಎಲ್ಲ ಸಮಸ್ಯೆಗಳು ಹಾಗೆ ಆಗುತ್ತೆ. ಮುಖ್ಯವಾಗಿ ಲೂಸ್ ಮೋಷನ್ ಕೂಡ ಪರೀಕ್ಷೆ ಸಮಯದಲ್ಲಿ ಆರಂಭವಾಗುವ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಕ್ಕಳೇ, ನೀವು ಈಗಲೇ ನಿಮ್ಮ ಒಂದು ಓದುವ ಸಮಯವನ್ನ ಅಂದ್ರೆ ನಿದ್ದೆಗಟ್ಟು ಓದುವ ಸಮಯವನ್ನ ಕಡಿಮೆ ಮಾಡ್ಕೊಳ್ರಿ. ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಹೆಲ್ದಿ ಫುಡ್ ನಿಮ್ದಾಗ್ಲಿ, ಜೊತೆಗೆ ಓದಿನ ಒಂದು ಪ್ಯಾಟರ್ನ್ ಜೊತೆಗೆ ಒಂದು ಒಳ್ಳೆಯ ಒಂದು ಟೈಮ್ ಟೇಬಲ್ ಪ್ರಕಾರ ಓದ್ಕೊಳ್ಳಿ. ರಿವಿಷನ್ ಮಾಡುವಾಗ ಒಂದು ಒಳ್ಳೆ ರೂಮ್, ಗಾಳಿ ಬೆಳಕಾಡ್ಬೇಕು, ಮನೆಯಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು. ಆ ರೀತಿ ನಿಮ್ಮ ಒಂದು ಕೋಣೆಯನ್ನು ನೋಡ್ಕೊಂಡು ಟೈಮ್ ಟೇಬಲ್ಗೆ ತಕ್ಕಂತೆ ಅಭ್ಯಾಸ ಮಾಡಿ. ಇನ್ನು ಮತ್ತೊಂದು, ನಿಮ್ಮ ಇಷ್ಟು ದಿನಗಳ ಪರಿಶ್ರಮವನ್ನ ಕೆಡಿಸೋದಕ್ಕೆ ನಿಮ್ ಕಡೆ ಇರುವಂತ ಒಂದೇ ಒಂದು ಶತ್ರು ಅಂದ್ರೆ ಮೊಬೈಲ್. ನಿಜವಾಗ್ಲೂ ಇದು ನಿಮ್ಮನ್ನ ಬಹಳಷ್ಟು ಡಿಸ್ಟ್ರಾಕ್ಟ್ ಮಾಡುತ್ತೆ. ಕೇವಲ ಒಂದು ರೀಲ್, 1 ನಿಮಿಷ ಅನ್ಕೊಂಡು ಹೋದವ್ರನ್ನ ಇಡೀ ದಿನವನ್ನ ಈ ಒಂದು ಮೊಬೈಲ್ ನುಂಗಿ ಹಾಕ್ಬೋದು. ಇದು ನಿಮ್ಗೆ ಗೊತ್ತಿರಬಹುದು. ಆದ್ದರಿಂದ ಮಕ್ಕಳೇ, ಉಳಿದಿರುವಂತ ದಿನಗಳಲ್ಲಿ ಮೊಬೈಲ್ ನಿಂದ ತುಂಬಾ ದೂರವಿರೋದು ನಿಮ್ಮೆಲ್ಲರ ಅವಶ್ಯಕತೆ. ಇನ್ನು ಸಾಕಷ್ಟು ಮಾನಸಿಕ ಒತ್ತಡಗಳು ಕೂಡ ನಿಮ್ಮನ್ನ ಕಾಡಬಹುದು. ಈ ಒಂದು ಪ್ರೆಷರ್ ನಿಂದಾಗಿ ನಿಮ್ಗೆ ತಲೆನೋವು ಪದೇ ಪದೇ ಬರಬಹುದು. ಆದ್ದರಿಂದ ಇದು ಬಾರದಂತೆ ಮಾಡಲು ಸಮರ್ಪಕವಾದಂತ ನಿದ್ದೆ, ಅಂದ್ರೆ ಪ್ರತಿ ಮಗುವಿಗೂ ಕೂಡ ಸಾಕಷ್ಟು ನಿದ್ದೆ ಬೇಕಾಗುತ್ತೆ. ಆ ಪ್ರಕಾರ ನಿದ್ದೆ ಮಾಡಿ. ಮತ್ತು ಒಂದು ವಿಷಯ, ಆಗಾಗ 10 ನಿಮಿಷ 5 ನಿಮಿಷ ನಿಮ್ಮ ಅಭ್ಯಾಸದಿಂದ ದೂರವಾಗಿ ಸ್ವಲ್ಪ ಮನಸ್ಸಿಗೆ ಮನರಂಜನೆ, ಸ್ವಲ್ಪ ಓಡುವಂತ ಅಭ್ಯಾಸದವರು 1-2 ರೌಂಡ್ ಓಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಅಥವಾ ಒಂದು ಸಣ್ಣ ವಾಕಿಂಗ್ ಮಾಡ್ಬೋದು, ಒಂದು 10 ನಿಮಿಷ ಟಿವಿ ನೋಡ್ಬೋದು. ಮನೆಯಲ್ಲಿ ತಮ್ಮ ತಂಗಿ ಇದ್ರೆ ಖುಷಿಯಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದು ಬಹಳಷ್ಟು ಮನಸ್ಸಿಗೆ ಒಂದು ಖುಷಿಯನ್ನ ಕೊಡುತ್ತೆ. ಇನ್ನು ಇದರ ಜೊತೆಗೆ ಮತ್ತೊಂದು ವಿಷಯ ಅಂತಂದ್ರೆ, ಇಲ್ಲಿ ಇಷ್ಟು ದಿನಗಳ ಒಂದು ನೀವೇನ್ ಪರಿಶ್ರಮ ಮಾಡಿದ್ರಲ್ಲ, ಇದಕ್ಕಾಗಿ ಸಾಕಷ್ಟು ಕ್ವಶನ್ ಪೇಪರ್ಗಳಿರುತ್ತೆ. ಅವುಗಳನ್ನ ಜೋರಾಗಿ ಓದ್ತಾ ರಿವಿಷನ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ. ಬರೆಯೋದಕ್ಕಿಂತ ಜೋರಾಗಿ ಬಾಯಿಂದ ಓದ್ತಾ ಇದ್ರೆ ಇದು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಈ ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಳಿ. ಇನ್ನು ಮಕ್ಕಳೇ, ವಯೋಸಹಜವಾದಂತ ಅಟ್ರಾಕ್ಷನ್ಗಳು ತೀರ ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ಕಾಡಿರುವಂತದ್ದು. ಆದ್ದರಿಂದ ಈ ಒಂದು ಸ್ವಲ್ಪ ದಿನ ನೀವುಗಳಿಂದ ದೂರವಿದ್ರೆ ಇಡೀ ಜೀವನದಲ್ಲಿ ನೀವು ಒಂದು ಸೆಟಲ್ ಅಂತ ಆದ್ಮೇಲೆ ಪ್ರತಿಯೊಂದಕ್ಕೂ ಕೂಡ ದೇವರು ಸಮಯವನ್ನ, ಪ್ರಕೃತಿ ಅವಕಾಶವನ್ನ ಕೊಟ್ಟಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಮಕ್ಕಳೇ, ನಿಮ್ಗೆಲ್ಲ ಇದನ್ನ ಹೇಳ್ತಾ ನಿಮ್ಮ ತಂದೆ ತಾಯಿಗೆ 1 ನಿಮಿಷ ಫೋನ್ ಕೊಡಿ. ಅವ್ರಿಗೂ ಒಂದು ಮಾತನ್ನ ನಾನು ಹೇಳ್ಬೇಕು. ಏನು ಅಂದ್ರೆ, ಮಕ್ಕಳಿಗೆ ಹೆಲ್ದಿ ಆದಂತ ಫುಡ್ ಅನ್ನ ಈ ಸಮಯದಲ್ಲಿ ಕೊಡಿ. ಆರೋಗ್ಯವಂತವಾದಂತ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವೇನ್ ಹೇಳ್ತೀವಿ, ಆಹಾರ, ಅದು ನಮ್ಮ ಮನೆಯ ಆಹಾರ. ಅದಕ್ಕಿಂತ ಬೆಸ್ಟ್ ಫುಡ್ ಮತ್ತೊಂದಿಲ್ಲ. ಇನ್ನು ಮಕ್ಕಳು ಮಲಗುವಂತೆ ನೋಡ್ಕೊಳ್ಳಿ. ಆರಾಮಾಗಿ ನೆತ್ತಿಗೆ ಎಣ್ಣೆ ಹಾಕೋದಾಗ್ಲಿ ಅಥವಾ ಮಕ್ಕಳು ಭಯ ಬೀಳದಂತೆ ಮಾಡೋದಾಗ್ಲಿ ನಮ್ಮ ಕರ್ತವ್ಯ ಆಗಿರ್ಬೇಕು. ಇನ್ನು ನಿಮ್ಮ ಸೀರಿಯಲ್ದಿಂದ ಸ್ವಲ್ಪ ದೂರ ಇದ್ರಿ, ಮಕ್ಕಳಿಗೆ ಸಾಕಷ್ಟು ಸಮಯ ಕೊಟ್ರಿ, ಮೊಬೈಲ್ ಅನ್ನ ಬದಿಗಿಟ್ರಿ ಅಂತಾದ್ರೆ ಅದು ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಂದು ಬಾರಿ ನೀವು ನೋಡಿರ್ಬೋದು ಪಾಲಕರೇ, ಮಕ್ಕಳು ಈ ಆತಂಕದಿಂದ ಏನೇನೋ ತಪ್ಪು ನಿರ್ಧಾರಗಳನ್ನ ಕೈಗೊಳ್ಬಹುದು. ಉದಾಹರಣೆಗಳನ್ನ ಕಂಡಿದ್ದೀವಿ. ಆ ರೀತಿ ಆಗ್ಬಾರ್ದು ಅಂದ್ರೆ ಅಭ್ಯಾಸದ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಬಹಳಷ್ಟು ಕಿರಿಕಿರಿ ಬೇಡ. ಪ್ರತಿಯೊಂದು ಮಗುವಿಗೂ ಇರುವಂತ ಒಂದು ಸಾಮರ್ಥ್ಯ, ಕಲಿಕಾ ಸಾಮರ್ಥ್ಯದಂತೆ ಮಗು ಅಭ್ಯಾಸ ಮಾಡ್ಲಿ, ಅದೇ ರೀತಿಯ ಅಂಕಗಳನ್ನ ಪಡೀಲಿ. ಪರೀಕ್ಷೆ ಮುಖ್ಯ, ಆದ್ರೆ ಪರೀಕ್ಷೆ ಜೀವನವಲ್ಲ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಇನ್ನು ಮಗುವಿನಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ, ನಡವಳಿಕೆಯಲ್ಲಿ ಒಬ್ಬಂಟಿಯಾಗಿ ಇರೋದಕ್ಕೆ ಬಯಸಿದ್ರೆ, ಜೊತೆಗೆ ಮಂಕಾದ್ರೆ, ಅಳ್ತಾ ಇದ್ರೆ, ಅಥವಾ ಏನೋ ಬದಲಾವಣೆ ಆಗ್ಲಿ, ನೀವು ಮಕ್ಕಳಿಗೆ ಸಮಯ ಕೊಡಿ. ಜೊತೆಗೆ ಮನೋವೈದ್ಯರ ಕಡೆ ಮಕ್ಕಳನ್ನ ಕರೆದುಕೊಂಡು ಹೋಗಿ. ಯಾವುದೇ ಅಪಾಯ ಮಗುವಿಗೆ ಆಗೋದ್ ಬೇಡ. ಇನ್ನು ಕೊನೆಯದಾಗಿ SSLC ಮತ್ತು PUC ಮಕ್ಕಳೇ, ಇದು ಇಡೀ ಜೀವನಕ್ಕೆ ಒಂದು ಮೈಲಿಗಲ್ಲು ಇದ್ದಂತೆ. ಆದ್ದರಿಂದ ಶಿಸ್ತಿನಿಂದ ಓದಿಗೆ ನ್ಯಾಯ ಕೊಡಿ. ಅಂದ್ರೆ ಗಿವ್ ಜಸ್ಟಿಸ್ ಟು ಯುವರ್ ಸ್ಟಡೀಸ್. ಇಷ್ಟು ವರ್ಷಗಳ ಕಾಲ ನಿಮ್ಮನ್ನ ಪೋಷಿಸಿದಂತ ತಂದೆ ತಾಯಿಗೆ ಮತ್ತು ಶಿಕ್ಷಣ ಕೊಟ್ಟಂತಹ ಗುರುಗಳಿಗೆ ಒಂದು ಹೆಸರನ್ನ ತಂದು ಕೊಡುವಂತ ಒಂದು ಅವಕಾಶ ನಿಮ್ದಾಗಿದೆ.
ಅರ್ಥ ಮಾಡ್ಕೊಳ್ಳಿ. ಈ ಒಂದು ಅವಕಾಶ ಪದೇ ಪದೇ ಸಿಗೋದಿಲ್ಲ. ಬಳಸಿಕೊಳ್ಳಿ ಈ ಅವಕಾಶವನ್ನ. ಕಾಲ ಇನ್ನೂ ಕೂಡ ಮಿಂಚಿಲ್ಲ. ನಿಮ್ಮ ಕಲಿಕಾ ಸಾಮರ್ಥ್ಯದಂತೆ ನೀವು ಇನ್ನೂ ಕೂಡ ಪ್ರಿಪೇರ್ ಆಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸೋದು ಬಹಳಷ್ಟು ಮುಖ್ಯವಾಗುತ್ತೆ. ಜೊತೆಗೆ ಸತ್ಯ ಯಾವಾಗಲೂ ಕೂಡ ಗೆಲ್ಲುತ್ತೆ. ನಿಮ್ಮ ಸಫಲತೆಗೆ ಯಾವುದೇ ಶಾರ್ಟ್ಕಟ್ಸ್ ಇಲ್ಲ ಅನ್ನೋ ಮಾತನ್ನ ಹಿರಿಯರು ಹೇಳ್ತಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಾರ್ಟ್ಕಟ್ಸ್ಗೆ ಹೋಗಬೇಡಿ. ಲಕ್ ಬೇಡ. ದೇವರು ನಿಮಗೆ ವಿಶ್ವಾಸ ಕೊಡುವುದು ವಿನ ದೇವರು ಕೈ ಹಿಡಿಯೋದಿಲ್ಲ. ನಿಮ್ಮ ಕೈ ಯಾರಾದರೂ ಹಿಡಿತಾರೆ ಅಂದರೆ ಅದು ನಿಮ್ಮ ಕಲಿಕೆ ಮತ್ತು ನಿಮ್ಮ ಸ್ವಂತ ವ್ಯಕ್ತಿತ್ವ. ಹಾಗಾದ್ರೆ ನಿಮ್ಮ ಜೀವನದ ನಿಮ್ಮ ಸಫಲತೆಯ ಸೂತ್ರಧಾರಿ ನೀವೇ ಆಗಿ ಅನ್ನೋ ಮಾತಿನೊಂದಿಗೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ.